ರೈಟ್, ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ನೀವೊಬ್ಬ ಹಿಂದುತ್ವವನ್ನು ಮುಂದಿಟ್ಕೊಂಡು ಹೋರಾಡುವಂಥ ನಾಯಕ, ಹಿಂದುತ್ವ ನಾಯಕ ಅಂತ ಬಿ ಜೆ ಪಿಯವರು ಈಗಾಗಲೇ ನಿಮ್ಮನ್ನು ಕಾಯಿನ್ ಮಾಡ್ತಾ ಇದ್ದಾರೆ, ಫೈರ್ ಬ್ರ್ಯಾಂಡ್ ನಾಯಕ, ಹಿಂದುತ್ವವಾದಿ ನಾಯಕ ಅಂತ. ಅಟ್ ದ ಸೇಮ್ ಟೈಮ್ ಮುಸ್ಲಿಮರ ಬಗ್ಗೆ ನಿಮಗೆ ದ್ವೇಷ ಯಾಕೆ ಅಂತ ಅನೇಕರು ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ ನಮ್ಮ ಹತ್ರ. ಈಗ ಯತ್ನಾಳ್ ಅವರಿಗೆ ಮುಸ್ಲಿಮರು ಕಂಡ್ರೆ ಅಷ್ಟೊಂದು ದ್ವೇಷ ಯಾಕೆ ಅಂತ. ನೋಡಿ, ಯಾರು ದೇಶದ ಜೊತೆಗೆ ಇಲ್ಲ, ಭಾರತ ಸಂವಿಧಾನ ಒಪ್ಪುಗೋದಿಲ್ಲ. ಅವ್ರು ಹೇಳ್ರಿ ನೋಡೋಣ, ಮುಸ್ಲಿಮರು ನಾವು ಭಾರತ ಸಂವಿಧಾನ ಒಪ್ಕೋತೀವಿ, ಧರ್ಮ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೀವಿ ಅಂತ ಹೇಳಿ ನಾವು ಒಪ್ಕೋತೀವಿ ಅವ್ರನ್ನ. ಅನೇಕರು ಇದ್ದಾರಲ್ಲ, ಆ ಥರ ಹೇಳೋರು ತುಂಬ ಜನ ಇದ್ದಾರೆ. ಅವ್ರನ್ನ ಅಷ್ಟು ನಾವು ಪ್ರೀತಿ ಮಾಡ್ತೀವಿ, ಅನೇಕರು ಅದಾರ ಅಂತ ಹೇಳಿದ್ರೆ. ಅದಕ್ಕೆ ನಾವು APJ ಕಲಾಂ ಅವ್ರಿಗೂ ಓಟ್ ಹಾಕಿರಲಿಲ್ಲ, ನಾನು ಒಬ್ಬ BJP MP ಆಗಿ. ಅಂಥ ದೇಶಭಕ್ತಿ ಎಷ್ಟು ಅದಾರ, 1.2 0.1 ಅದಾರೆ. ಸಮುದಾಯವನ್ನು ನೀವು ಪ್ರಶ್ನೆ ಮಾಡೋದು ಇಡೀ ಇದು ನಾ ಹೇಳಲ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಅವ್ರು ಮುಸ್ಲಿಮರ ಈ ದೇಶದಿಂದ ಪಾಕಿಸ್ತಾನ ಕಳಿಸ್ರಿ, ಪಾಕಿಸ್ತಾನ ಹಿಂದೂಗಳು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ 1942 ಒಳಗೆ ಭಾರತ ವಿಭಜನೆಯ ಏನು ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅನ್ನೋಂಥ ಬುಕ್ನಲ್ಲಿ ಅವರೇ ಹೇಳಿದ್ದಾರೆ, ಇವರು ಎಂದು ದೇಶಕ್ಕೆ ನಿಷ್ಠೆ ಇರೋದಿಲ್ಲ, ನಮ್ಮ ಸಂವಿಧಾನಕ್ಕೆ ನಿಷ್ಠೆ ಇರೋದಿಲ್ಲ, ಅವರಿಗೆ ಅವರ ಧರ್ಮನೇ ಶ್ರೇಷ್ಠ, ಅವರ ಕುರಾಣನೇ ಶ್ರೇಷ್ಠ, ನಮ್ಮ ಸಂವಿಧಾನದ ಬಗ್ಗೆ ಅವ್ರು ಗೌರವ ಇರೋದಂತ ಅಂಬೇಡ್ಕರ್ ಅವರು ಹೇಳ್ಯಾರ. ಇದು ಸತ್ಯ ಆಗ್ತದೆ. ಎಷ್ಟು ಮಂದಿ ಮುಸ್ಲಿಂ ಲೀಡರ್ಗಳು ಸಂವಿಧಾನವನ್ನು ನಾವು ಎತ್ತಿ ಹಿಡಿತೀವಿ, ಸುಪ್ರೀಂ ಕೋರ್ಟಿನ ತೀರ್ಪುಗಳನ್ನ ನಾವು ಒಪ್ಕೋತೀವಿ ಎಷ್ಟು ಜನ ಹೇಳ್ತಾರೆ ರೀ. ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ ಅವ್ರು, ಸುಪ್ರೀಂ ಕೋರ್ಟಿನ ಬಗ್ಗೆನೂ ಮಾತಾಡ್ತಾರೆ, ನಮ್ಮ ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಮತ್ತು ಎಲ್ಲಿ ಯಾರು ಬಾಯಿ ಅದಾರ ಹೇಳ್ರಿ ನೋಡೋಣ. ಅಧಿಕಾರಕ್ಕಾಗಿ ಎಲ್ಲಿವರೆಗೆ 30-40% ಆಗೋವರೆಗೆ ಬಾಯಿ ಮುಂದೆ ಆ ಸಿದ್ದರಾಮಯ್ಯನೂ ನೋಡೋದಿಲ್ಲ, ಪರಮೇಶ್ವರ್ ನೋಡೋದಿಲ್ಲ, ಸೋನಿಯಾ ಗಾಂಧಿ ನೋಡೋದಿಲ್ಲ. ಈಗ ನೀವು ಹಿಂದೆ JDS ಹೋದಾಗ ನೀವು ಕೂಡ ಟಿಪ್ಪು ಸುಲ್ತಾನ್ ಖಡ್ಗ ನೀವು ಟೋಪಿ ಹಾಕೊಂಡ್ರ ಚಿತ್ರ ಹರಿದಾಡ್ತಾ ಇತ್ತಲ್ಲ, ಅದಕ್ಕೆ ಏನು ಹೇಳ್ತೀರಿ? ನೋಡ್ರಿ, ನಾವು ಟಿಪ್ಪು ಸುಲ್ತಾನ್ ಯಾವ ಖಡ್ಗನೂ ಹಿಡಿದಿಲ್ಲ, ನಾವು ಹಿಡಿದಿದ್ದು ಶಿವಾಜಿ ಮಹಾರಾಜದ ಅಟ್ಟೆ. ಟೋಪಿ ಹಾಕೊಂಡಿದ್ರಲ್ಲ, ಈಗ JDS ನಲ್ಲಿ ಇದ್ದಾಗ ಇಫ್ತಾರ್ ಪಾರ್ಟಿಗೆ ಹೋಗಿದ್ರು ಗೌಡ್ರು ಅಂತ ಹೇಳ್ತಾರೆ, ಇಫ್ತಾರ್ ಟೋಪಿ ಹಾಕೊಂಡಿದ್ರು ಅಂತ. ಆಗ ನೀವು JDS ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಬಿಜೆಪಿ ವಾಪಸ್ ಬಂದ ತಕ್ಷಣ ಇಫ್ತಾರ್ ಪಾರ್ಟಿ ನಾವು ಕೊಟ್ಟಿವಿ, ಅವ್ರು ಕೊಟ್ಟಿಲ್ಲ. ಅಲ್ಲ, ನೀವು ಕೊಟ್ಟಿದ್ರಲ್ಲ, ಅವಾಗ ಪ್ರೀತಿ ಇತ್ತಲ್ಲ. ನೀವು ಯಾವ್ದು ಈಗ ನೀವು JDS ನಲ್ಲಿ ಇದ್ದಾಗ ನೋಡ್ರಿ, ಈಗ ಏಕಾಏಕಿ ಬಿಜೆಪಿ ಬಂದ ತಕ್ಷಣ ಅವ್ರು ವಿರೋಧಿ ಆಗೋದ್ರಿ. ನಾವು ಮೊದಲೇ ಹಿಡಿದು ಸಿದ್ಧಾಂತದ ಮೇಲೆ ಹೋರಾಟ ಮಾಡಿದವರು. ಅಲ್ಲಿವರು ನೀವು ಹೇಳಿದ್ರಲ್ಲ, ಇಂಥ APJ ಕಲಾಂ ಅಂತವ್ರು ಕೆಲವು ಮಂದಿ ಇದ್ದರು. ಅಲ್ಲ, ಅವಾಗ JDSಗೆ ಹೋದಾಗ ಸಿದ್ಧಾಂತ ಏನಾಗಿತ್ತು ನಿಮ್ಗೆ? ಯಾವುದು ಸಿದ್ಧಾಂತ ನಾವು ಏನೂ ಬಿಟ್ಟೇ ಇಲ್ಲ. ನಾವು ಕುಮಾರಸ್ವಾಮಿ ಅವ್ರಿಗಾದ್ರೂ ಕೆಲವು ಸಂದರ್ಭಗಳಲ್ಲಿ ನಾವು ವಾದ ಮಾಡಿದ್ದೀವಿ ಅದ್ರ ಬಗ್ಗೆ. ಕುಮಾರಸ್ವಾಮಿ ಅವ್ರಿಗೆ ಸಹಿತ ಅದ್ರ ಬಗ್ಗೆ ಭಾಳ ವಾದ ಮಾಡಿದ್ವಿ. ಗೋ ಹತ್ಯೆ ನಿಷೇಧ ಬಗ್ಗೆ ಅವರು ಇದು ಮಾಡಿದಾಗ, ದೇವೇಗೌಡರು ರಾಷ್ಟ್ರಪತಿನ ಭೇಟಿಯಾದಾಗ ನಾವು ವಿರೋಧ ಮಾಡಿದ್ವಿ ಅದನ್ನು. ರೈಟ್. ಅಂತಿಮವಾಗಿ ಸರ್, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮುಂದೆ BJPಯ ರಾಜಕೀಯ ಹೇಗಿರುತ್ತೆ ಸರ್? ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ? BJPಯ ರಾಜಕಾರಣ ಬಹುಚರ್ಚಿತವಾಗ್ತಾ ಇದೆ, ಅದರಲ್ಲಿ ನೀವೇ ಕೇಂದ್ರ ಬಿಂದುವಾಗಿದ್ದೀರಿ. ಹೀಗಾಗಿ ಮುಂದಿನ ದಿನಗಳಲ್ಲಿ BJPಯ ರಾಜಕಾರಣ ಹೇಗಿರುತ್ತೆ? BJP ಎಲ್ಲನೂ ಸರಿ ಆಗ್ತದೆ. ಜನವರಿ ತಿಂಗಳೊಳಗಾಗಿ ಕೇಂದ್ರದ ನಮ್ಮ ನಾಯಕರು ಒಳ್ಳೆಯ ನಿರ್ಣಯ ತಗೋತಾರೆ. ನಾವೆಲ್ಲ ಒಕ್ಕಟ್ಟಾಗಿ ಮುಂದಿನ ವಿಧಾನಸಭೆ ಚುನಾವಣೆಗೆ ಪಕ್ಷವನ್ನು ತಯಾರು ಮಾಡ್ತೀವಿ. 100ಕ್ಕೆ 100 ನಾವು ಮುಂದಿನ ಸಲ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಾರೆ. ಕಾರ್ಯಕ್ರಮ ಕೊನೆಗೊಳಿಸೋಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳ್ತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಮುಂದೆ ಯಾವಾಗ ಪ್ರಮಾಣ ವಚನ ತಗೋತೀರಿ ಸರ್? ಆ ಒಂದು ಆಸೆ ಇದೆಯಾ? ಮುಖ್ಯಮಂತ್ರಿ ಆಗ್ತೀರಾ ನೀವು? ನಾನು ಸನ್ಯಾಸಿ ಅಲ್ಲದ ಮೊದಲೇ ಹೇಳಿನಲ್ರಿ, ಹಾಗೆ ಆಗ್ತೀನಿ, ನೋಡ್ತಾ ಇರ್ರಿ. ಆದಮೇಲೆ ಮೊದಲ ಇಂಟರ್ವ್ಯೂ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇರುವಂಥ ಮಾತು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.